टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಳೆದ ರಾತ್ರಿ ಧಾರವಾಡ ಜಿಲ್ಲೆಯಲ್ಲಿ ಸುರಿದಂಥ ಭಾರಿ ಮಳೆಗೆ ಬೆಣ್ಣೆ ಹಳ್ಳಕ್ಕೆ ಪ್ರವಾಹ ಬಂದಿದೆ. ನಾವೀಗ ನಿಂತಿರೋದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಹೊರಭಾಗದಲ್ಲಿ. ಯಾವ ರೀತಿ ಪ್ರವಾಹ ಬಂದಿದೆ ಅನ್ನೋದನ್ನು ಇಲ್ಲಿ ನಾವು ತೋರಿಸೋ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನೋಡಿದರೆ ಅಕ್ಷರಶಃ ನದಿಯ ರೂಪದಲ್ಲಿ ಈ ಒಂದು ಬೆಣ್ಣೆ ಹಳ್ಳ ಹರಿತಾ ಇದೆ. ಪ್ರತಿ ವರ್ಷವೂ ಕೂಡ ಪ್ರವಾಹ ಬಂದರೆ ಇಷ್ಟೇ ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿಯುತ್ತೆ. ನಿಜಕ್ಕೂ ಕೂಡ ಇಲ್ಲಿಯ ಜನ ಯಾವ ರೀತಿ ಬದುಕಬೇಕು ಅನ್ನೋ ಚಿಂತೆಯಲ್ಲಿ ಮುಳುಗ್ತಾರೆ. ಈಗ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ನಿಮಗೆ ನೀರೇ ನೀರು. ಇದರ ಕೆಳಗಡೆ ಭಾಗದಲ್ಲಿ ಹೊಲಗಳಿವೆ. ಅಂದರೆ ಈಗ ನೀವು ನೋಡ್ತಾ ಇರೋದು ಎಲ್ಲವೂ ಸಂಪೂರ್ಣವಾಗಿ ಇದು ಹೊಲದ ಪ್ರದೇಶ. ಇಲ್ಲಿ ಈಗಾಗಲೇ ಈ ಬಾರಿ ಉತ್ತಮ ಮಳೆ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು, ಮತ್ತು ಮುಂಚೆ ಮುಂಗಾರು ತುಂಬ ಚೆನ್ನಾಗಿರೋ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯವನ್ನು ಮಾಡಿದರು. ಆದರೆ ಇದೀಗ ಆ ನೀರು ಸಂಪೂರ್ಣವಾಗಿ ಅದರಿಂದ ಮೇಲ್ಗಡೆ ಹರಿಯೋದ್ರಿಂದ, ಹೊಲದ ಮೇಲ್ಗಡೆ ಹರಿಯೋದ್ರಿಂದ ಎಲ್ಲವೂ ಕೂಡ ಬಹುತೇಕ ನಾಶವಾದಂಗೆ ಅಂತ ಹೇಳ್ಬೋದು. ಬನ್ನಿ, ಇಲ್ಲಿ ಸ್ಥಳೀಯರಿದ್ದಾರೆ. ಪ್ರತಿ ವರ್ಷ ಯಾವ ರೀತಿ ಈ ಒಂದು ಸಮಸ್ಯೆಯಿಂದ ಅನುಭವಿಸ್ತಾರೆ, ಇದಕ್ಕೇನಾದ್ರು ಪರಿಹಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸ್ಪಂದಿಸಿದೆಯಾ ಅನ್ನೋದ್ರ ಬಗ್ಗೆ ಕೇಳೋಣ. ಇದೇನು ನದಿ ರೂಪದಲ್ಲಿ ಹರಿತಾ ಇದೆ, ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ, ಏನೆಲ್ಲ ನೀವು ಕಷ್ಟವನ್ನು ಅನುಭವಿಸ್ತೀರಾ? ಎಲ್ಲ ಸಾಕಷ್ಟು ಕಷ್ಟ ಅನಿಸ್ತದೆ ಸರ್. ಆನಂತರ ಬಿತ್ತಿಯಿಂದ ಪೀಕ್ ನಾಶ ಯಾರು ಏನು ಸರಿಯಾಗಿ ಸ್ಪಂದನೆ ಮಾಡೋಲ್ಲ, ಪರಿಹಾರ ಕೊಡೋಲ್ಲ. ಆನಂತರ ಇಲ್ಲಿ ಗ್ರಾಮಕ್ಕೆ ಒಳಗೆ ನೀರು ಹೋಗ್ತೈತಿ ಸರ್. ಆನಂತರ ಇಲ್ಲಿ ಸ್ಮಶಾನ ಐತ್ರಿ ಕಟ್ಟಿ, ಇದಕ್ಕೂ ನೀರು ಹೋಗ್ತೈತಿ. ಅಲ್ಲಿ ಇದಗ ಮೈದಾನ ಐತೆ, ಅಲ್ಲಿಯೂ ನೀರು ಹೋಗ್ತೈತಿ. ಎಲ್ಲ ಸ್ಪಂದನೆ ಹೇಳಿದ್ರು ಯಾರು ಏನು ಮಾಡೋದಿಲ್ಲ. ಬಟ್ ನಾವು ಎಷ್ಟು ಸಲ ಬಾರಿ ಮನವಿ ಕೊಟ್ಟರು ಏನು ಸ್ಪಂದನೆ ಮಾಡಿಲ್ಲ ರೀ ಸರ್ಕಾರದವ್ರು. ನಮ್ಮ ಪಂಚಾಯತಿಯವ್ರಿಗೆ ಹೇಳಿದ್ರು, ಅವರು ಹ್ಞೂ ಅಂತಾರೆ, ಒಟ್ಟಾಗಿ ಕೆಲಸ ಮಾಡಿ ಕೊಡೋದು. ನಮ್ದು ಇಲ್ಲಿ ಭೂಮಿ ಎಲ್ಲ ಲುಕ್ಷಾನೆ ಸರ್. ಇದು ಬಿತ್ತೇವ್ರಿ, ಈಗ ಬಿತ್ತಿದ ಬೀಜದ ಹೊಳ್ಳಿ ಅದು ಬಾಡಿಗೆ ಕೊಡೋದಿಲ್ಲ. ಆನಂತರ ಕೊಡ್ತಾರೆ 2,000 1,000 ಕೊಟ್ಟರೆ ಎದಕ್ಕೆ ಸರ್? ಬಾಡಿಗೆ ಏನೈತಿ, ಎಕರೆಗೆ 1,000 ರೂಪಾಯಿ ಬಾಡಿಗೆ ಐತಿ ಬಿತ್ತಕ್ಕೆ. 1 kg ಹೆಸರಿನ ಬೇಳೆ ರೇಟ್ 150 ರೂಪಾಯಿ 1 kg ತಂದು ಬಿತ್ತಿರ್ತೇವೆ ರೀ. ಅದ್ರ 1 ಎಕರೆಗೆ 6 kg ಬಿತ್ತೇನೋ, ಅದ್ರದ್ದು ಸರಿಯಾಗಿ ಪರಿಹಾರ ಕೊಡೋಲ್ಲ ಅವರು. ಇಲ್ಲಿ ಇನ್ನೊಬ್ಬರು ರೈತರಿದ್ದಾರೆ. ಅಂದರೆ ಇದು ಬೆಣ್ಣೆ ಹಳ್ಳ ಪ್ರತಿ ವರ್ಷ ಇಷ್ಟೊಂದು ಏನು ಹಾಳು ಮಾಡ್ತಾ ಇದೆ. ಇಲ್ಲಿ ಜನರು ಏನು ಕಣ್ಣೀರಲ್ಲಿ ಕೈ ತೊಳಿತಾರೆ. ಯಾವುದೇ ಸರ್ಕಾರ ಬರಲಿ, ಅದಕ್ಕೇನು ಸ್ಪಂದನೆ ನೀಡಿದೆಯಾ ಸರ್? ಇದು ಪ್ರತಿ ವರ್ಷ ಇಷ್ಟು ಬರೋದು ಸರ್, ಪ್ರವಾಹ ಉಂಟಾಗ್ತೈತಿ. ಇದರಿಂದ ಸಾಕಷ್ಟು ಇವತ್ತು ಕುಟುಂಬಗಳ ಸಹಿತ ಇದು ಏನು ಬೆಣ್ಣೆದಿಂದ ಇಲ್ಲಿ ನೀರು ಒಳಗಡೆ ಪಾಸಾಗಿ ಇಲ್ಲೆಲ್ಲ ಮನೆಗಳಿಗೆ ಹೋಗ್ತದೆ ಸರ್, ಹೋಗ್ತೈತಿ. ಇದಕ್ಕೆ ಹಲವಾರು ಸರ್ ಬರೋದ್ರಿ ನಾವು ಜಿಲ್ಲಾಡಳಿತ ಮನವಿ ಮಾಡ್ಕೊಂಡೇವಿ. ಇದರಿಂದ ಯಾವುದೇ ನಮ್ಗೆ ಪರಿಹಾರ ಪೂರ್ಣ ಪ್ರಮಾಣ ಸಿಕ್ಕಿಲ್ಲ. ಆದ್ದರಿಂದ ನಾವು ತಾಲೂಕು ಆಡಳಿತ ಜಿಲ್ಲಾಡಳಿತ ಆಗಲಿ ಇದನ್ನು ಒಟ್ಟು ಇಲ್ಲಿ ಬರ್ದಂಗೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿದರೆ ಈ ಕಡೆ ಊರಿಗೆ ಬರೋದಿಲ್ಲ. ಮತ್ತು ಇದು ಬೆಣ್ಣೆಳದಿಂದ ಏನು ಹಲವಾರು ಈ ಬೆಣ್ಣೆಳದಲ್ಲಿ ಅಕ್ಕಪಕ್ಕದಲ್ಲಿ ಬರುವಂಥ ಜಮೀನುಗಳು ಹೆಸರನ್ನು ಈಗ ಅವರು ಬಿತ್ತಿದ್ರು ಸಂಪೂರ್ಣವಾಗಿ ನಾಶ ಆಗೋದೆ. ಯಾಕಂದರೆ ಭಾರಿ ಮಳೆ ಆಗಿದೆ. ನಿನ್ನೆ ರಾತ್ರಿ ಸುರಿದಂಥ ಭಾರಿ ಮಳೆಗೆ ಏನಾಗ್ಬಿಡೋದು, ಸಂಪೂರ್ಣವಾಗಿ ಹೆಸರು ಬೆಳೆ ಸಂಪೂರ್ಣ ಹಾಳಾಗಿಬಿಡೆ ಸರ್. ಅದರಿಂದ ಈಗ ರೈತರಿಗೂ ಸಹಿತ ಸಂಕಷ್ಟ ಎದುರಾಗೈತಿ, ಮತ್ತು ಇಲ್ಲಿರುವಂಥ ಕುಟುಂಬ ಸಾಕಷ್ಟು ಇದರಿಂದ ಸಂಕಷ್ಟ ಎದುರಾಗ್ತದೆ. ಇದು ರೈತರಲ್ಲೂ ಏನು ತುಂಬ ಚೆನ್ನಾಗಿತ್ತು ಮುಂಗಾರು ಅನ್ನೋ ಕಾರಣಕ್ಕೆ ಹೆಸರನ್ನು ಬಿತ್ತಿದ್ವಿ. ಆದರೆ ಈಗ ಸಂಪೂರ್ಣ ನೀರಿನಲ್ಲಿ ಕೊಚ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಇದಕ್ಕೆ ಪರಿಹಾರವನ್ನು ಕಲ್ಪಿಸಬೇಕು ಅನ್ನೋದು ಇಲ್ಲಿಯ ರೈತರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.